ಅಷ್ಟೊಂದು ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಹಲೋ ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಹೆಡ್ಲೈಟ್ ಇದು ಬಲ್ಬ್ ಒಂದು ಚೇಂಜ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ. ಸೊ ಹಾಗಾಗಿ ಬಲ್ಬ್ ಮತ್ತು ಎಕ್ಸಿಲೇಟರ್ ಕೇಬಲ್ ಚೇಂಜ್ ಮಾಡಲಿಕ್ಕಿತ್ತು. ಮೊನ್ನೆ ಅದು RPM ಸ್ವಲ್ಪ ಜಾಸ್ತಿ ಆಯ್ತು ಹೇಳಿ ಅದನ್ನು ನೈಟಲ್ಲಿ ಹೋಗಿ ಗಣೇಶಣ್ಣ ಹತ್ರ ಚೇಂಜ್ ಮಾಡಿಸ್ಕೊಂಡು ಬಂದಿದ್ದೆ. ಹೆಡ್ಲೈಟ್ ಬಲ್ಬ್ ಒಂದು ಹಾಕಿಸ್ಲಿಕ್ಕೆ ಬಾಕಿ ಇತ್ತು. ಸೊ ಅವರು ಇವಾಗ ಸ್ವಲ್ಪ ಬ್ಯುಸಿ ಇದ್ದಾರೆ, ಹಾಗಾಗಿ ಅವರಿಗೆ ಸ್ವಲ್ಪ ಟೈಮ್ ಸಿಗ್ತಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಎಂತ ಪ್ಲ್ಯಾನ್ ಮಾಡಿದ್ದೇನೆ ಅಂದರೆ, ನಾನಾಗಿ ಚೇಂಜ್ ಮಾಡೋ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ठीक नहीं हो रहा सर, आप गलत कर रहे हैं सर। मैं गलत नहीं कर रहा हूँ, ये मत करो आप। देखिए मैं खुल के बोल रहा हूँ सर, सॉरी क्षमा चाह, लेकिन आप गलत कर रहे हैं सर। सर ये नहीं होने दूंगा मैं। क्या होने नहीं दोगे मतलब क्या? सर ये आपत्तिजनक बात है सर ये। ಸೊ ನನಗೆ ಹೆಲ್ಪ್ ಮಾಡಲಿಕ್ಕೆ ನಮ್ಮ ಧೀರು ಇದ್ದಾನೆ. ಸೊ ಇಲ್ಲಿ ನೀವು ನೋಡ್ತಿರುವ ಹಾಗೆ ಈ ಕಡೆದ್ದು ಮತ್ತು ಆಚೆದು 2 ಪ್ಯಾನಲ್ ತೆಗಿಬೇಕು. ಆಮೇಲೆ ಇಲ್ಲಿ ಇದು ನಟ್ಟು ತೆಗೆದು ಇದು ಟ್ಯಾಂಕ್ ತೆಗಿಬೇಕು. ಇವಾಗ ಬನ್ನಿ ತೋರಿಸ್ತೇನೆ ಸ್ಟೆಪ್ ಬೈ ಸ್ಟೆಪ್. ಇವಾಗ ಒಳಗಡೆಯಿಂದ ಹೊರಗೆ ತಗೊಂಡು ಬಂದೆ, ಅಲ್ಲಿ ಸ್ವಲ್ಪ ಸ್ಪೇಸ್ ಚೊರೆ ಆಗ್ತಿದ್ದೆ ಹೇಳಿ ಈಗ ಹೊರಗೆ ತಂದಿದ್ದೇನೆ. ಇಲ್ಲಿ ಫಸ್ಟಿಗೆ ಇವಾಗ ಟ್ಯಾಂಕ್ ರಿಮೂವ್ ಮಾಡ್ತೇನೆ ಇವಾಗ. ಸೊ ಐ ಥಿಂಕ್ ಕೆಳಗಡೆ ಫಸ್ಟಿಗೆ ಇರುವಂಥ ಇದನ್ನು ಬಿಚ್ಕೊಳ್ಬೇಕು ಅನಿಸ್ತದೆ ನನಗೆ. ಹಾಕು ಫೈನಲಿ ಟ್ಯಾಂಕ್ ಬಂತು ಕೈಗೆ. ಇವಾಗ ಅದಷ್ಟು ಬಿಚ್ಚಬೇಕಾದ್ರೆ ಈಗ ಸಾಕಿಡೋದಾಯ್ತು. बस हवा निकल गई. ಇವಾಗ ಧೀರು ಕ್ಯಾಮರಾ ಹಿಡ್ಕೊಳ್ಳೋ ಕೆಲಸ ಮಾಡ್ತಾನೆ. ಧೀರು ಬಾ. ಇಲ್ಲೊಂದು ನಟ್ಟು ಬಿಚ್ಚಬೇಕು. ಅದು ಬಿಚ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟಿಗೆ ನಮ್ಮ ವೈಸರ್ ಬಿಚ್ಕೊಳ್ಳೋ. ಬೆವರು ಐತಿ ಈಗನೇ. ಫೈನಲಿ ಇದು ಸ್ವಲ್ಪ ಅವತ್ತು ಜುಗಾಡ್ ಮಾಡಿದ್ದದು ಸೌಂಡಿಗೆ ಹೇಳಿ ನಾನು ಅವತ್ತು ಹಾಕಿದ್ದದು. ಸೊ ಇವಾಗ ಅದು ಬೇಡ. ಇವಾಗ ಅದೇನು ಇಲ್ಲಿ ಸೈಡಲ್ಲಿ ಅಂತ ಕಾಣ್ತುಂಟು, ಈ ಸ್ಕ್ರೂಸನ್ನು ಬಿಡಿಸ್ಕೊಳ್ತೇನೆ. ಇವಾಗ ಇಲ್ಲಿ ತೋರಿಸ್ತೀರ, ಇಲ್ಲಿ ಕಾಣ್ತಾ ಉಂಟಲ್ಲ, ಈ 2 ನಟ್ಟನ್ನು ತಕ್ಕೊಳ್ತೇನೆ. ಆಮೇಲೆ ಅಲ್ಲಿ ಒಳಗಡೆ ಇದ್ದು ನಟ್ಟು ತೆಗಿತೇನೆ. ಮಾತ್ರ ಯಾವಾಗ ಸ್ಪೆಸಿಫೈಡ್ ಟೂಲ್ಸ್ ಇರೋದಿಲ್ವಾ, ಈ ಥರ ಒದ್ದಾಡಬೇಕಾಗ್ತದೆ ಅಲ್ಲದಿರು. ಯಾಕೆ ಈ ಶೇಪ್ ಇದ್ದು ಸ್ಪಾನರ್ ಇದ್ರೆ ಬೆಟರ್, ಬಟ್ ನನ್ನ ಹತ್ರ ಇಲ್ಲ. ಹಾಗಾಗಿ ಯಾವುದುಂಟು ಅದರಲ್ಲಿ ಜುಗಾಡ್ ಮಾಡ್ತಾ ಇದ್ದೇನೆ. ಐ ಥಿಂಕ್ ಇದೆ ಲಾಸ್ಟ್ ಇರಬೇಕು. ಇನ್ನೊಂದು ಸಲ ನಾನು ಮೇ ಬಿ ಬಿಸಿಲಿಗೆ ಹೋಗ್ಲಿಕ್ಕಿಲ್ಲ. ಇವಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ಹೇಳಿ ಬಿಚ್ಚುತ್ತಿರುವುದು. ಅಷ್ಟೊಂದು ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಹೊಸ ಎಕ್ಸ್ಪೀರಿಯನ್ಸ್ ಭಾರಿ ಒಳ್ಳೆ ಆಗ್ತಾ ಉಂಟು. ಇವಾಗ ಲೂಸ್ ಆಗ್ತಾ ಉಂಟು, ಬಟ್ ಟೈಮ್ ತಗೊಳ್ತಾ ಉಂಟು. ಆ ಪೋರ್ಷನಲ್ಲಿ ಅಲ್ಲಿ ಒಂದು ನಟ್ ಬರ್ತದೆ. ಸೊ ಅದನ್ನು ಸಹ ಇವಾಗ ತೆಗ್ದಾಯಿತು. ಸೊ ಇವಾಗ ಸೈಡ್ ಇದು ಈ ಪ್ಯಾನಲ್ ಬಿಡಿಸ್ಕೊಳ್ಳುವ. ಸ್ವಲ್ಪ ಕೇರ್ಫುಲ್ಲಾಗಿ ಬಿಡಿಸ್ಕೊಳ್ಬೇಕು, ಅಂತಂದರೆ ಸ್ವಲ್ಪ ಡೆಲಿಕೇಟ್ ಇದೆಲ್ಲ. ನಮ್ಮ ನಾಗೇಂದ್ರ ಸಹ ಇವಾಗ ಎಂಟ್ರಿ ಕೊಟ್ಟಿದ್ದಾನೆ. ಈ ನನ್ನ ಮಗ ಇದ್ದಾನಲ್ಲ ಚಾಲ್ ಬಾಸ್ ನನ್ನ ಮಗ. ಹೆಂಗಸರು ಸೆರಗನ ಕಂಡ್ರೆ
ಬಾಡಿ ಟೆಂಪರೇಚರ್ ರೈಸ್ ಆಗ್ಬಿಡುತ್ತೆ. ಸೊ ಫೈನಲಿ ಇವಾಗ ಮೀಟರ್ಸ್ ತೆಗ್ದಾಯ್ತು. ಇಲ್ಲಿ ಕಾಣ್ತಾ ಇದ್ದೀರಾ, ನನಗೆ ಆ ಬಲ್ಬನ್ನು ಚೇಂಜ್ ಮಾಡ್ಲಿಕ್ಕೆ ಅಷ್ಟೇ. ಓಕೆ, ಬರ್ನ್ ಆಗಿ ಓದಿದನ म्यूजिक ಇಲ್ಲಿ ನೋಡ್ತಾ ಇದ್ದೀರಾ, ಸಾಕೆಟ್ ಬರ್ನ್ ಆಗಿದೆ, ಎಂತಕ್ಕಂತ ಗೊತ್ತಿಲ್ಲ. ಸೊ ನಮ್ಮ ಈಗ ಹೊಸ ಬಲ್ಬನ್ನು ಹಾಕಿ ನೋಡುವ ಎಂತ ಆಗ್ತದೆ ಹೇಳಿ. ವರ್ಕಿಂಗ್ ಉಂಟಾ ಇಲ್ಲ ಚೆಕ್ ಮಾಡುವ. ಇದ್ರ ಕೀ ತಗೊಂಡು ಬಂದಿರ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಫುಲ್ ಆಲ್ಮೋಸ್ಟ್ ವೈರಿಂಗ್ ಎಲ್ಲ ಬರ್ನ್ ಆಗಿದೆ, ಎಂತಕ್ಕಂತ ಗೊತ್ತಿಲ್ಲ ಮಾತ್ರ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಐ ಥಿಂಕ್ ಇವಾಗ ಸ್ಟಾರ್ಟ್ ಆಗ್ಬೋದು. ಸ್ವಾಮಿದೇವ, ಲೋ ಬಿಮ್ ಆನ್ ಆಗಲಿಲ್ಲ. ಉಲ್ಟಾ ಹಾಕಿ ನೋಡ್ತೇನೆ. ಇವಾಗ ಚೆಕ್ ಮಾಡಿ ನೋಡ್ತೆ. A few minutes later. ಇಷ್ಟೊತ್ತು ಬಿಚ್ಚಿ ಅಯ್ಯೋ ಡಬಲ್ ಮೀನಿಂಗ್ ಸರ್ ಒಂದು ಸರಿ ಮಾಡಿಸು ಅಂತೇಳಿ ಬಂದದಕ್ಕೆ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ದು, ತೋರಿಸೋದು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ದು ಇದು ಬರ್ನ್ ಆಗಿ ಹೋಗಿರುವಂಥದ್ದು. ಇದು ಎಂತ ಮಾಡಲಿಕ್ಕೆ ಆಗೋದಿಲ್ಲ ಅಂತೆ. ಹಾಗಾಗಿ ಈ ಹಳೆ ಬಲ್ಬನ್ನೇ ವಾಪಸ್ ಅಲ್ಲಿಗೆ ಹಾಕಿ ಕೇಳಿ ನೋಡ್ತೇನೆ. ಇನ್ ಕೇಸ್ ಅದು ಪ್ಲಗ್ ಸಿಗ್ತದಂದರೆ ನೋಡುವ, ಪ್ಲಗ್ ಚೇಂಜ್ ಮಾಡ್ತೇನೆ. ಇಲ್ಲ ಅಂತ ಅಂದರೆ ಇದರದ್ದು ವೈರಿಂಗ್ಗೆ ಕಿಟ್ ಚೇಂಜ್ ಮಾಡಬೇಕಾಗ್ತದೆ ಹೆಡ್ಲೈಟಿದ್ದು. ಸೊ ಇದರ ಅಪ್ಡೇಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೇನೆ. ಇವಾಗ ಸುಮಾರು ಕೆಲಸ ಉಂಟು, ಜೋಶಲ್ಲಿ ತೆಗಿಲಿಕ್ಕೆ ಇವಾಗ ವಾಪಸ್ ಹಾಕಬೇಕಲ್ಲ. ಸೊ ತುಂಬ ಕೆಲಸ ಉಂಟು. ಸೊ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಇಷ್ಟೇ. ಆದಷ್ಟು ಬೇಗ ಒಂದು ಹೊಸ ವಿಡಿಯೋದಲ್ಲಿ ಸಿಕ್ಕುವ. ಬಾಯ್ ಬಾಯ್ ಗೈಸ್. ಬಾಯ್ ಬಾಯ್ ಗೈಸ್.